ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ವಿಡಿಯೋದಲ್ಲಿ ಬನಾನಾ ಪೂರಿ ಸ್ನೇಹಿತರೆ, ಮಂಗಳೂರು ಬನ್ಸ್ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 4ರಿಂದ 5 ಬಾಳೆಹಣ್ಣು ತೊಗೊಂಡಿದ್ದೀನಿ ಸ್ನೇಹಿತರೆ. 4 ಮತ್ತೊಂದು ಹಾಕ್ಕೊಂಡಿದ್ದೀನಿ, ಒಂದು 5 ಬಾಳೆಹಣ್ಣು. ಇಷ್ಟನ್ನು ಸಿಪ್ಪೆಯನ್ನು ಸುಲಿದ್ಬಿಟ್ಟು ನೀಟಾಗಿ ಚಾಕುವಿಂದ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಪುಟ್ಟ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಅದನ್ನು ಬೇಕಂದ್ರೂ ಸೇರಿಸ್ಕೊಳ್ಬೋದು ಸ್ನೇಹಿತರೆ. ಆದರೆ ನಮಗಿಲ್ಲಿ ಹೆಚ್ಚಿಗೆ ಸಿಗುವಂಥದ್ದು ಇದೇ ಬಾಳೆಹಣ್ಣು ಸ್ನೇಹಿತರೆ. ನಮಗೆ ಏಲಕ್ಕಿ ಬಾಳೆ, ಪುಟ್ಟ ಬಾಳೆ ಈ ರೀತಿಯಾಗಿ ನಮ್ಮ ಕಡೆ ಸಿಗುತ್ತಲ್ವ, ಆ ರೀತಿ ಬಾಳೆಹಣ್ಣು ಸಿಗೋದಿಲ್ಲ ಸ್ನೇಹಿತರೆ. ನಾವು ಪೂಜೆಗೆಲ್ಲ ಇದೇ ಥರದ್ದೇ ತೊಗೊಂಡು ಬರೋದು, ಏನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ತೊಗೊಂಡು ಬಂದಿದ್ವಲ್ಲ ಮೊನ್ನೆ, ಮಳೆ ಅಂತೂ ತುಂಬಾ ಜಿಟಿ ಮಳೆ ಇದ್ದಿರೋದ್ರಿಂದ ಈ ಥರ ಬಾಳೆಹಣ್ಣು ಇವನ್ನ ತಿಂದುಬಿಟ್ರೆ ಬೇಗನೆ ಒಂದೊಂದು ಸಲ ಜ್ವರನೂ ಬಂದುಬಿಡುತ್ತೆ ಸ್ನೇಹಿತರೆ, ಶೀತ ಆಗಿಬಿಟ್ಟು. ಅದಕ್ಕೋಸ್ಕರ ನನಗಂತೂ ಚಿಕ್ಕ ಹುಡುಗಿ ಇದ್ದಾಗ ಅದೇ ರೀತಿಯೇ ಆಗ್ತಾಯಿದ್ದು. ಹಾಗಾಗಿ ಹೆಚ್ಚಿಗೆ ನಾವು ಈ ಬಾಳೆಹಣ್ಣು ತಿನ್ನೋಕೆ ಹೋಗೋದಿಲ್ಲ, ಏನಾದರೂ ಈ ರೀತಿಯಾಗಿ ಇದನ್ನು ಮಾಡ್ತಾಯಿರ್ತೀವಿ. ಹಾಗಾಗಿ ಮತ್ತು ಸುಮ್ಮನೆ ಯಾಕೆ ಅದನ್ನೆಲ್ಲ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಪೂರಿನಾದರೂ ಮಾಡಿಕೊಡೋಣ, ಚೆನ್ನಾಗಿರುತ್ತೆ, ಮಕ್ಳಿಗೆ ತಿಂತಾರೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇಷ್ಟು ಬಾಳೆಹಣ್ಣಿಂದೆಲ್ಲ ಕಟ್ ಮಾಡ್ಕೊಂಡಿದ್ದು ಈ ರೀತಿಯಾಗಿ ಬಂದಿದೆ. ಇಷ್ಟು ಬಾಳೆಹಣ್ಣು ಬಂದಿದೆಯಲ್ಲ, ಇದಕ್ಕೆ 1ರಿಂದ 2 ಸ್ಪೂನಷ್ಟು ಸಕ್ಕರೆ ಸ್ನೇಹಿತರೆ. ಹೆಚ್ಚಿಗೆ ಏನು ಬೇಕಾಗಿಲ್ಲ, ಸ್ವಲ್ಪ ರುಚಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಹಾಗೇ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿರುವಂಥದ್ದು. ಇದಕ್ಕೆ ನೀರೇನು ಹಾಕ್ಕೊಳ್ಳೋಂಗಿಲ್ಲ ಸ್ನೇಹಿತರೆ. ಈ ಸಕ್ಕರೆ ಹಾಕಿದ ತಕ್ಷಣ ಅದೇನೇ ನೀರು ಹಾಕ್ಬಿಟ್ಟು ಬಾಳೆಹಣ್ಣು ಎಲ್ಲದೂ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಂತರದಲ್ಲಿ ಇಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದಿದು ಅಷ್ಟೇ. ಹಾಗೆಯೇ ನೆಕ್ಸ್ಟು ಒಂದು ಸ್ವಲ್ಪ ಅಜ್ವಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ, ಹಾಗೆಯೇ ಒಂದು ಚಿಟಿಕೆಯಷ್ಟು ಸೋಡಾ, ಹಾಗೆಯೇ ಸ್ವಲ್ಪ ಉಪ್ಪು ಸ್ನೇಹಿತರೆ. ಹೆಚ್ಚಿಗೇನು ಹಾಕ್ಕೊಂಡಿಲ್ಲ. ಇಷ್ಟೆಲ್ಲ ಹಾಕ್ಕೊಂಡು ಬೇಕಂದ್ರೆ ನೀವು ಇದರಲ್ಲಿ ಎಣ್ಣೆ ಹಾಕ್ಕೊಳ್ಳೋದಿತ್ತಂದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ. ನಾನು ಹಾಕಿಲ್ಲ, ಹಾಗೆಯೇ ಕಲಿಸ್ಕೊಂಡಿದ್ದೀನಿ. ನಂತರದಲ್ಲಿ ಏನು ಬಾಳೆಹಣ್ಣಿಂದು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಇರುತ್ತಲ್ಲ, ಇದನ್ನು ಸೇರಿಸ್ಬಿಟ್ಟು ಸ್ವಲ್ಪನೇ ಸೇರಿಸ್ಕೊಳ್ತಾ ನಾವು ಕಲಿಸ್ಕೊಳ್ಬೇಕು ಸ್ನೇಹಿತರೆ. ಹಿಟ್ಟಿನ ಬೇಕು ಅಂತಂದರೆ, ತೆಳುವಾಗಿತ್ತು ಅಂತಂದರೆ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಾವು ಹಾಕಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ. ಸ್ವಲ್ಪ ಏನು ಮಾಡಬೇಕು, ಗಟ್ಟಿ ಇದಕ್ಕೆ ಕಲಿಸ್ಕೊಳ್ಬೇಕು. ಯಾಕಂದರೆ ಒಂದಿನ ಎಲ್ಲ ನೆನಿಬೇಕಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ವಿ ಅಂತಂದರೆ ಚೆನ್ನಾಗಿ ನೆನ್ಬಿಟ್ಟು ಮೆತ್ತಗಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಕಲಿಸ್ಕೊಂಡ ನಂತರದಲ್ಲಿ ಒಂದು ಬಾಕ್ಸಲ್ಲೋ ಇಲ್ಲ ಒಂದು ಪಾತ್ರೆಯಲ್ಲೋ ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಟ್ರೆ ತುಂಬಾ ಚೆನ್ನಾಗಿ ಮೆತ್ತಗೆ ನೆಂದಿರುತ್ತೆ ಸ್ನೇಹಿತರೆ. ನೀವು ಏನಾದರೂ ಬೆಳಗ್ಗೆ ಮಾಡ್ತೀವಿ ಅಂತಂದರೆ ಹಿಂದಿನ ರಾತ್ರಿಯೇ ಕಲಸಿಡಬೇಕು, ಇಲ್ಲ ಸಾಯಂಕಾಲ ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಕಲಸಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಕಲಸಿಟ್ಟಿರುವಂಥದ್ದು ನೆಕ್ಸ್ಟ್ ಮಾರ್ನಿಂಗ್ ನಾನು ಸಂಜೆ ಕಲಸಿಟ್ಟಿದ್ದೆ. ಮಾರ್ನಿಂಗ್ ತೆಗೆದು ನೋಡಿದಾಗ ಈ ರೀತಿ ಬಂದಿದೆ ನೋಡಿ ಸ್ನೇಹಿತರೆ. ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಕೈಗೆಲ್ಲ ಅಂಟ್ಕೊಳ್ತಾ ಇತ್ತಲ್ವ, ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಮತ್ತು ಹೆಚ್ಚಿಗೆ ಹಿಟ್ಟು ಹಾಕ್ಕೊಂಡಿದ್ದೀರಿ ಅಂತೇಳಿ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಬೇಕಂದರೆ ಎಣ್ಣೆ ಸ್ವಲ್ಪ ಹತ್ಕೊಂಡ್ಬಿಟ್ಟು ಆ ರೀತಿಯಾಗೂ ಕಲಿಸ್ಕೊಳ್ಬೋದು ಸ್ನೇಹಿತರೆ. ನಾನು ಆದರೆ ಇಲ್ಲಿ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮೈದಾ ಹಿಟ್ಟಲ್ವ, ತುಂಬಾ ಜಿಗಿ ಇರುತ್ತೆ, ಅದೇನು ಮಾಡ್ತಾ ಇರುತ್ತೆ, ಅಂಟುತ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಂತರದಲ್ಲಿ ಈ ರೀತಿಯಾಗಿ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ನಾವು ಪೂರಿ ಥರ ಲಟ್ಟಿಸ್ಕೊಂಡು ನಾವು ಎಣ್ಣೆ ಎಲ್ಲ ಹಾಕಿ ಈ ರೀತಿಯಾಗಿ ಕರ್ಕೊಂಡ್ವಿ ಅಂತಂದರೆ, ಒಂಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಕರೆದ್ವಿ ಅಂತಂದರೆ ತುಂಬಾ ರುಚಿಯಾಗಿರುವಂಥ ಬನ್ಸ್ ರೆಡಿ ಆಗುತ್ತೆ ಸ್ನೇಹಿತರೆ. ಮಂಗಳೂರು ಬನ್ಸು ತುಂಬಾ ಚೆನ್ನಾಗಿರುತ್ತೆ. ಬಾಳೆಹಣ್ಣೆಲ್ಲ ನಾವು ಯಾಕೆ ಬಿಸಾಕಬೇಕಲ್ವ, ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ತುಂಬಾ ಅವರು ಖುಷಿ ಪಡ್ತಾರೆ. ನಾವು ತಿನ್ಬೋದು ಅವ್ರ ಜೊತೆ, ಅವರೊಬ್ಬರೇ ತಿನ್ನಲ್ಲಲ್ವ, ನಾವು ತಿಂತೀವಿ. ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಒಂದು ಸಲ ಮಾಡಿ ಸ್ನೇಹಿತರೆ. ಬಿಸಿಯಾಗಿರುವಂಥ ರುಚಿಯಾದಂಥ ಬನ್ಸ್ ರೆಡಿಯಾಗಿದೆ ಸ್ನೇಹಿತರೆ. ಮಂಗಳೂರು ಬನ್ಸು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಸಂಜೆ ಟೈಮಲ್ಲಿ ಟೀ ಕುಡಿತಾ ಇರ್ತೀವಿ ನೋಡಿ, ಆ ಟೈಮಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಕೆಲವರು ಇಷ್ಟಪಡ್ತಾರೆ. ನಾನೇನು ಮಾಡ್ತೀನಿ ಅಂತಂದರೆ ಚಟ್ನಿ ಜೊತೆನೇ ಹೆಚ್ಚಿಗೆ ನಾನು ಸರ್ವ್ ಮಾಡ್ಕೊಡೋದು. ಇದಕ್ಕೆ ತೆಂಗಿನಕಾಯಿ ಚಟ್ನಿನೂ ತುಂಬಾ ಕಾಂಬಿನೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ತೆಂಗಿನಕಾಯಿ, ಶೇಂಗಾ ಬೀಜ ಎಲ್ಲದನ್ನು ಹಾಕಿ ಮಾಡಿದ್ದೀನಿ ಸ್ನೇಹಿತರೆ. ಹೆಚ್ಚಿಗೆ ಚಟ್ನಿ ಅದೇ ರೀತಿಯಾಗಿ ಮಾಡೋದು, ಯಾಕಂದರೆ ಸ್ವಲ್ಪ ಹೊತ್ತಿಟ್ರೂ ಅದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಮಾಡಿರ್ತೀನಿ ಸ್ನೇಹಿತರೆ.
ಪೂರಿ ಈ ರೀತಿಯಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಯ್ತಂದರೆ ಪ್ಲೀಸ್ ಮರೆಯದೆ